ಮರ್ಲಿನ್ ಹೋಮಿಯೋಪತಿಕ್ ಫಿಸಿಷಿಯನ್. ಇವತ್ತು ನಾವು ಮಾತಾಡೋಣ ಸ್ಟ್ರೆಸ್, ಎಂಗ್ಸೈಟಿ ಮತ್ತು ಡಿಪ್ರೆಷನ್ ಬಗ್ಗೆ. ಸೊ ಸ್ಟ್ರೆಸ್ ಅಂದರೆ ಏನು? ಎಕ್ಸ್ಪೆಕ್ಟೇಷನ್ ಮತ್ತು ರಿಯಾಲಿಟಿ ಮಧ್ಯದಲ್ಲಿ ಒಂದು ಟೈಮ್ ಇರುತ್ತೆ. ಓಕೆ, ಈ ಟೈಮಿಗೆ ನಾವು ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದರೆ ಸ್ಟ್ರೆಸ್ಸಲ್ಲಿ ನಮಗೆ 2 ಹಾರ್ಮೋನ್ಸ್ ಸೆಕ್ರೇಟ್ ಆಗ್ತದೆ, ಕಾರ್ಟಿಕೋಸಾಲ್ ಮತ್ತು ಅಡ್ರೆನಲಿನ್. ಸೊ ಈ 2 ಹಾರ್ಮೋನ್ಸ್ ಸಡನ್ ಬರ್ಸ್ಟ್ ಔಟ್ ಆಗುವಾಗ ನಮಗೆ ಎನರ್ಜಿ ಸಿಗುತ್ತೆ. ಸೊ ಇಟ್ ಈಸ್ ಅ ಗುಡ್ ಸ್ಟ್ರೆಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ರನ್ನಿಂಗ್ ರೇಸ್ ಇದೆ. ಸೊ ಅಲ್ಲಿ ಫಸ್ಟ್ ನೀವು ನಿಮ್ಮ ಮೈಂಡ್ ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಮೈಂಡ್ ಪ್ರಿಪೇರ್ ಆಗಬೇಕು, ಎಸ್ ನನಗೆ ಫಸ್ಟ್ ಬರಲೇಬೇಕು. ಸೊ ಅವಾಗ ಏನಾಗ್ತದೆ, ನಮ್ಮ ಬಾಡಿಯಿಂದ ಹಾರ್ಮೋನ್ಸ್, ಗುಡ್ ಹಾರ್ಮೋನ್ಸ್, ಓಕೆ, ಸ್ಟ್ರೆಸ್ ಹಾರ್ಮೋನ್ಸ್, ಕಾರ್ಟಿಸಾಲ್ ಮತ್ತು ಅಡ್ರೆನಲಿನ್ ಸೆಕ್ರೀಟ್ ಆಗ್ತದೆ. ಸೊ ಯು ಆರ್ ಪ್ರಿಪೇರ್ಡ್ ಮೆಂಟಲಿ, ದೆನ್ ಯುಲ್ ಗೆಟ್ ಎನರ್ಜಿ, ಯುಲ್ ಗೆಟ್ ದ ಪವರ್. ಓಕೆ, ಮತ್ತೆ ನೀವು ರನ್ನಿಂಗ್ ರೇಸಿಗೆ ಹೋಗ್ತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಗುಡ್ ಸ್ಟ್ರೆಸ್, ಸಡನ್ ಸ್ಪರ್ಟ್ ಆಫ್ ದಿ ಹಾರ್ಮೋನ್ಸ್. ಈಗ ಈ ಹಾರ್ಮೋನ್ಸ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ರೆ, ಓಕೆ, ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳುವ. ನಿಮ್ದು ಎಕ್ಸಾಮ್ಸ್ ಇದೆ, ಎಕ್ಸಾಮ್ಸ್ ನೀವು ಓದ್ತಾ ಇರ್ತೀರಾ ಪ್ರಿಪ್ರೇಟರಿ ಫೇಸಲ್ಲಿ. ಎಕ್ಸಾಮ್ಸ್ ಬರೀಲಿಕ್ಕೆ ಒಂದಿನ ರಾತ್ರಿ ನೀವು ಓದ್ತಾ ಇರ್ತೀರಾ. ಸೊ ದಿಸ್ ಇಸ್ ಅ ಗುಡ್ ಸ್ಟ್ರೆಸ್. ಓಕೆ, ನಿಮಗೆ ಬೂಸ್ಟಪ್ ಇದೆ, ಓಕೆ ಇದು ಓದಬೇಕು. ಓಕೆ, ಸೊ ದಿಸ್ ಇಸ್ ಗುಡ್ ಸ್ಟ್ರೆಸ್, ನಿಮ್ಮ ಹಾರ್ಮೋನ್ ಸೆಕ್ರೀಟ್ ಆಗ್ತದೆ. ಬಟ್ ನಿಮ್ಮ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇದೆ. ಓಕೆ, ನಾಳೆ ಎಲ್ಲ ನಾಡಿದ್ದು ಹಾಗೆ ಆಗುವಾಗ ದಿನಾಲ್ ಅದು ಓದಲಿಕ್ಕೆ ನಿಮಗೆ ಇಷ್ಟ ಆಗೋದಿಲ್ಲ. ಸೊ ಹಾರ್ಮೋನ್ಸ್ ಕಂಟಿನ್ಯೂಸ್ ಆಗಿದೆ. ಓಕೆ, ಬಟ್ ಇದು ಕಂಟಿನ್ಯೂಸ್ ಇದ್ದ ಕಾರಣಕ್ಕೆ ನಿಮಗೆ ಡಿಸ್ಟ್ರೆಸ್ ಕೂಡ ಆಗ್ತಾ ಇದೆ. ಯು ಫೀಲಿಂಗ್ ಫಿಸಿಕಲ್ ಸಿಂಪ್ಟಮ್ಸ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಿಸ್ಟ್ರೆಸ್, ಪ್ರೊಲಾಂಗ್ಡ್ ಸ್ಟ್ರೆಸ್. ಓಕೆ, ದಿಸ್ ಕಾಸಸ್ ಪ್ರಾಬ್ಲಮ್. ಓಕೆ, ಸೊ ಇದರಲ್ಲಿ ಏನಾಗ್ತದೆ, ನಿಮಗೆ ಫಿಸಿಕಲ್ ಸಿಂಪ್ಟಮ್ಸ್ ಲೈಕ್ ಫಟೀಗ್, ಹೆಡ್ಏಕ್, ಇನ್ಕ್ರೀಸ್ ಕಾರ್ಡಿಯಾಕ್ ರೇಟ್, ಹೃದಯ ಬಡಿತ ಜಾಸ್ತಿ ಆಗೋದು, ಸ್ವೆಟ್ಟಿಂಗ್ ಆಗೋದು, ಪದೇ ಪದೇ ಮೋಷನ್ಸಿಗೆ ಹೋಗೋದು. ಓಕೆ, ಅನ್ಈಸಿನೆಸ್ ಆಗ್ತದೆ ನಿಮಗೆ. ಓಕೆ, ಮತ್ತು ಮೆಂಟಲಿ ನಿಮಗೆ ಕೋಪ ಕೂಡ ಬರ್ಬೋದು. ಯಾರು ಏನು ಮಾತಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಕೋಪ ಬರೋದು. ಕೆಲವರು ತುಂಬ ಡಿಪ್ರೆಷನ್ಲಿ ಕೂಡ ಹೋಗ್ತಾರೆ, ಕೆಲವರಿಗೆ ನಿದ್ದೆ ಕೂಡ ಬರೋದಿಲ್ಲ. ಸೊ ಇದೆಲ್ಲ ಅಕ್ಯೂಟ್ ಸ್ಟೇಜ್. ಓಕೆ, ಸ್ಟ್ರೆಸ್ಸಲ್ಲಿ ಏನಾಗ್ತದೆ. ನಾವು ಎಂಗ್ಸೈಟಿ ಅಂದರೆ ಏನು? ನಾವೀಗ ಹೇಳ್ತೀವಿ ಎಂಗ್ಸೈಟಿ ಅಂತ. ಸೊ ಎಂಗ್ಸೈಟಿ ಒಂದು ಫಿಯರ್, ಒಂದು ಎಕ್ಸ್ಪ್ರೆಷನ್. ಓಕೆ, ಅನ್ಈಸಿನೆಸ್ ಅಂದರೆ ನಮ್ಗೆ ಒಂಥರ ಆಗ್ತದೆ, ಏನೋ ಗೊತ್ತಾಗ್ತಾ ಇಲ್ಲ, ಒಂದು ಫೀಲಿಂಗ್ ಬರ್ತಾ ಇದೆ, ಏನೋ ನನ್ಗೆ ಚೆನ್ನಾಗಾಗ್ತಾ ಇಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎಂಗ್ಸೈಟಿ, ಎಕ್ಸ್ಪ್ರೆಷನ್ ಬಿಫೋರ್ ದ ಸ್ಟ್ರೆಸ್. ಓಕೆ, ಈಗ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಒಂದು ಎಕ್ಸಾಮ್ ಬರೀಲಿಕ್ಕಿದೆ, ಓಕೆ, ರಿಯಾಲಿಟಿ ಇದೆ. ಸೊ ಆ ಫೀಲಿಂಗ್, ಒಂದು ಫಿಯರ್ ಇರುತ್ತಲ್ಲ, ಅದಕ್ಕೆ ನಾವು ಎಂಗ್ಸೈಟಿ ಹೇಳ್ತೀವಿ. ಈಗ ಚಿಕ್ಕ ಮಕ್ಕಳಲ್ಲಿ ನೀವು ಕೇಳಿದ್ದೀರಾ ಯಾವಾಗಲೂ ಸ್ಟ್ರೆಸ್ ಅಂತ? ಇಲ್ಲ ಅಲ್ವಾ? ಓಕೆ, ನಾವು ಯಾವಾಗ ಹೇಳ್ತೀವಿ ಫಿಯರ್ ಮತ್ತು ಎಂಗ್ಸೈಟಿ, ಯಾಕಂದರೆ ಅವರಿಗೆ ಟೈಮ್ ಗೊತ್ತಿಲ್ಲ, ಅವರಿಗೆ ಆ ಪ್ರೆಷರ್ ಗೊತ್ತಿಲ್ಲ. ಓಕೆ, ಸೊ ಅವರೇನು, ನಾಳೆ ನಿಮಗೆ ಚಿಕ್ಕ ಮಕ್ಕಳಿಗೆ ನಾವು ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸುವಾಗ ತುಂಬ ಅಳ್ತಾರೆ, ಯಾಕಂದರೆ ಅವ್ರಿಗೆ ಎಂಗ್ಸೈಟಿ. ನಾವು ಬಿಲ್ಡಪ್ ಮಾಡ್ತೀವಿ, ನೀವು ಸಪ್ರೇಟ್ ಹೋಗ್ತಾ ಇದ್ದೀರಾ, ಓಕೆ, ಸ್ಕೂಲಿಗೆ ಹೋಗಬೇಕು, ಓದಬೇಕು. ಸೊ ಆ ಫಿಯರ್ ಇದೆ ಅವರಿಗೆ. ಓಕೆ, ಸೊ ಆ ಫಿಯರಿಗೆ ನಾವು ಎಂಗ್ಸೈಟಿ ಅಂತ ಹೇಳ್ತೀವಿ. ಓಕೆ, ಸೊ ಎಂಗ್ಸೈಟಿಯಲ್ಲಿ ಏನು ಇರುತ್ತೆ ಸಿಂಪ್ಟಮ್ಸ್? ಯೂಶ್ವಲಿ ಮಕ್ಕಳಿಗೆ ಅಂತಲ್ಲ, ಇನ್ ಜನರಲ್ ಎಂಗ್ಸೈಟಿ ಏನಿರುತ್ತೆ ಅಂದರೆ ಶಾರ್ಟ್ನೆಸ್ ಆಫ್ ಬ್ರೆತ್, ಅವರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ, ಸ್ವೆಟ್ಟಿಂಗ್ ಇರ್ತದೆ, ಇನ್ಕ್ರೀಸ್ ಹಾರ್ಟ್ ರೇಟ್ ಇರ್ತದೆ, ಮತ್ತು ಫಿಸಿಕಲ್ ಡಿಸ್ಕಂಫರ್ಟ್ ಇರ್ತದೆ. ಓಕೆ, ಕೆಲವರು ತುಂಬ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ಅವರಿಗೆ ಎಲ್ಲ ಸ್ವೆಟ್ಟಿಂಗ್ ಇರುತ್ತೆ, ಶಾರ್ಟ್ನೆಸ್ ಆಫ್ ಬ್ರೆತ್ ಇರುತ್ತೆ, ಇನ್ಕ್ರೀಸ್ ಕಾರ್ಡಿಯಾಕ್ ಬ್ರೀದಿಂಗ್ ಇರುತ್ತೆ, ಕಾರ್ಡಿಯಾಕ್ ಅಂದರೆ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ. ಕೆಲವರು ಅನ್ಕಾನ್ಷಿಯಸ್ ಆಗಿ ಕೂಡ ಬೀಳ್ತಾರೆ. ಸೊ ಇಟ್ ಇಸ್ ಅಕ್ಯೂಟ್ ಕಂಡೀಷನ್. ಓಕೆ, ಕೆಲವರಿಗೆ ಸೋಷಿಯಲ್ ಎಂಗ್ಸೈಟಿ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಗ್ಯಾದರಿಂಗಿಗೆ ಹೋಗುವಾಗ, ಓಕೆ, ಒಂದು ಕಡೆ ತುಂಬ ಜನ ಇದ್ದಾರೆ, ಅಲ್ಲಿ ಹೋಗಿ ಮಾತಾಡಬೇಕಾ, ಇಲ್ಲಾಂದರೆ ಅವರಿಗೆ ಹೋಗಿ ಫೇಸ್ ಮಾಡ್ಲಿಕ್ಕೆ ಬೇಡ ಕ್ರೌಡನ್ನು. ಓಕೆ, ಅದಕ್ಕೆ ನಾವು ಸೋಷಿಯಲ್ ಎಂಗ್ಸೈಟಿ ಅಂತ ಹೇಳ್ತೀವಿ. ಕೆಲವರಿಗೆ ಫೋಬಿಯಾ, ಎನಿ ಟೈಪ್ ಆಫ್ ರೋಡ್ ಕ್ರಾಸ್ ಮಾಡಲಿಕ್ಕೆ ಭಯ, ಮೇಲೆ ಹತ್ತಲಿಕ್ಕೆ ಭಯ, ಯಾವುದಾದ್ರೂ ಭಯ. ಡಿಫ್ರೆಂಟ್ ಟೈಪ್ ಆಫ್ ಫೋಬಿಯಸ್ಗೆ ಡಿಫ್ರೆಂಟ್ ಹೆಸರು ಇದೆ. ನೀರಲ್ಲಿ ಮುಳುಗಲಿಕ್ಕೆ ಭಯ. ಸೊ ಇಂಥವರಿಗೆ ಸಹ ನಾವು ಎಂಗ್ಸೈಟಿ ಅಂತ ಹೇಳ್ತೀವಿ, ಫಿಯರ್. ಓಕೆ, ಸೊ ನೆಕ್ಸ್ಟ್ ಇದೆ ಡಿಪ್ರೆಷನ್. ಈಗ ಡಿಪ್ರೆಷನ್ ಅಂದರೆ ಏನು? ಕ್ರಾನಿಕ್ ಸ್ಟ್ರೆಸ್ಸಲ್ಲಿ ಯಾರು ಹೋಗ್ತಾರೆ ಅವರಿಗೆ ನಾವು ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತದೆ, ಇನಿಷಿಯಲ್ ಡಿಪ್ರೆಷನಲ್ಲಿ ಸೇಮ್ ಸ್ಟ್ರೆಸ್ ಸಿಂಪ್ಟಮ್ಸ್ ಇರುತ್ತೆ, ಹೆಡ್ಏಕ್, ಮೆಲೈಸ್, ಬಾಡಿ ಪೇನ್, ಲೂಸ್ ಮೋಷನ್ಸ್, ಆ್ಯಂಗರ್, ವಾಮಿಟಿಂಗ್, ಇನ್ಸೋಮ್ನಿಯಾ, ಇದೆಲ್ಲ ಲಕ್ಷಣಗಳು ಇರ್ತವೆ. ಬಟ್ ಯಾವಾಗ ಅವ್ರು ಕ್ರಾನಿಕ್ಕಿಗೆ ಹೋಗ್ತಾರೆ, ಓಕೆ, 10-15 ವರ್ಷ ಡಿಪ್ರೆಷನಲ್ಲಿ ಸ್ಟ್ರೆಸ್ಸಲ್ಲೇ ಇದ್ದಾರೆ, ಅವರು ಎಕ್ಸ್ಪ್ರೆಸ್ ಮಾಡೋದೇ ಬಿಡ್ತಾರೆ. ಓಕೆ, ಅವ್ರು ಯಾರ ಜೊತೆ ಮಾತಾಡೋದಿಲ್ಲ. ಓಕೆ, ಅವರಿಗೆ ಮಾತಾಡಲಿಕ್ಕೆ ಬೇಡ, ಅವ್ರು ಜಸ್ಟ್ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಇಷ್ಟೇ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಅ ಡಿಪ್ರೆಷನ್. ಇದು ಟಿಪಿಕಲ್ ಡಿಪ್ರೆಷನ್ ಸಿಂಪ್ಟಮ್ಸ್. ಅವರಿಗೆ ಯಾರಿಗೆ ಮಿಂಗಲ್ ಆಗಲಿಕ್ಕೆ ಬೇಡ, ಅವ್ರು ಒಂದು ರೂಮಲ್ಲಿ ಅವ್ರ ಕೋಣೆಯಲ್ಲಿ ಇರ್ತಾರೆ, ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ಊಟ ಮಾಡ್ಲಿಕ್ಕೆ ಬರ್ತಾರೆ, ಮಲಗ್ತಾರೆ. ಓಕೆ, ದಿಸ್ ಇಸ್ ವಾಟ್ ಡಿಪ್ರೆಷನ್. ಈಗ ನಾವು ಹೋಮಿಯೋಪತಿಯಲ್ಲಿ ಹೇಗೆ ಇದಕ್ಕೆ
ಪರಿಹಾರ ಕೊಡೋಣ. ಸೊ ಹೋಮಿಯೋಪತಿಯಲ್ಲಿ ಮೆಡಿಕೇಶನ್ಸ್ ಇದೆ. ನಾವೀಗ ಎಂಗ್ಸೈಟಿ ಅಂತ ಹೇಳ್ತೀವಿ. ಓಕೆ, ಎಂಗ್ಸೈಟಿಯಲ್ಲಿ ನಿಮಗೆ ಫಸ್ಟ್ ಎಕೊನೈಟ್ ಮತ್ತು ಜೆಲ್ಸೀಮಿಯಂ, ಇದು ಎಕ್ಯೂಟ್ ಡ್ರಗ್. ಓಕೆ, ಇನ್ಸ್ಟೆಂಟ್. ನಾವೀಗ ಗುಡ್ ಸ್ಟ್ರೆಸ್ ಇದೆ, ಇನ್ಸ್ಟೆಂಟ್ ಸ್ಟ್ರೆಸ್ ಇದೆ, ಕೋಪಪ್ ಮಾಡಬೇಕು, ಎಕ್ಸಾಮಿಗೆ ಎಕೊನೈಟ್ ಜೆಲ್ಸೀಮಿಯಂ ಕೊಡ್ಬೋದು. ಎಂಗ್ಸೈಟಿಗೆ ಕೂಡ ಎಕೊನೈಟ್ ಜೆಲ್ಸೀಮಿಯಂ ಕೊಡ್ಬೋದು, ಅಲಾಂಗ್ ವಿತ್ ಕ್ಯಾಲಿಯಂ ಫಾಸ್ 6 ಆರ್ BC16. ಓಕೆ, ಇದೆಲ್ಲ ನಾವು ಕೊಡ್ಬೋದು. ನೆಕ್ಸ್ಟ್ ಫಿಯರ್ ಇದೆ. ಓಕೆ, ಒನ್ ಎಕ್ಸ್ಪ್ರೆಷನ್, ಫಿಯರ್ ಆಫ್ ಡೆತ್, ಫಿಯರ್ ಆಫ್ ಹೆಲ್ತ್, ಆರ್ಸೆನಿಕಮ್ ಆಲ್ಬಮ್ ಕೊಡ್ಬೋದು. ಸೋಷಲ್ ಫೋಬಿಯಾ ಅಂತ ನಾವು ಹೇಳ್ತೀವಿ, ಅಂದರೆ ಒಂದು ಕ್ರೌಡಿಗೆ ಹೋಗಬೇಕಾದ್ರೆ ಅವರಿಗೆ ಸ್ವಲ್ಪ ಭಯ ಆಗೋದು, ಅವರಿಗೆ ನಾವು ಅರ್ಜೆಂಟಮ್ ನೈಟ್ರೇಟಮ್ ಕೊಡ್ತೀವಿ. ಓಕೆ, ಸೊ ಮತ್ತು ಕೆಲವರಿಗೆ ಲೈಕೋಪೋಡಿಯಂ ಕೂಡ ಸೋಷಲ್ ಫೋಬಿಯಾ. ಅಲ್ಲಿ ಏನಾಗ್ತದೆ ಅಂದರೆ ಲೈಕೋಪೋಡಿಯಂ ಮತ್ತು ಅರ್ಜೆಂಟಮ್ ಹೇಗೆ ನಾವು ವೇರಿಯೇಷನ್ಸ್ ಮಾಡೋದು, ಸಿಮಿಲರ್ ಸಿಂಪ್ಟಮ್ಸ್ ಇದೆ, ಫೋಬಿಯಾ ಇದೆ. ಬಟ್ ಲೈಕೋಪೋಡಿಯಂ ಅಲ್ಲಿ ಸ್ಟೇಜ್ ತನಕ ಬರುವ ತನಕ ಮಾತ್ರ ಅವರಿಗೆ ಎಂಗ್ಸೈಟಿ ಇದೆ. ಬಟ್ ಒಂದ್ಸತಿ ಅವರು ಮೈಕ್ ತಗೊಂಡು ಸ್ಪೀಚ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಅವಾಗ ಅವ್ರದ್ದು ಎಂಗ್ಸೈಟಿ ಇರೋದಿಲ್ಲ. ಓಕೆ, ದೇ ವೆರಿ ಸ್ಟ್ರಾಂಗ್ ಆ್ಯಂಡ್ ಅವ್ರದ್ದು ಪ್ರೆಸೆಂಟೇಷನ್ ಸೂಪರ್ ಇರುತ್ತೆ. ಸೊ ದಿಸ್ ಇಸ್ ಲೈಕೋಪೋಡಿಯಂ. ಮತ್ತು ಕಾನ್ಸ್ಟಿಟ್ಯೂಷನ್ ನಾವು ನೋಡ್ತೀವಿ. ಓಕೆ, ಮೈಂಡ್ ಬಾಡಿ ಬೇರೆ ಕೂಡ. ಕಂಟಿನ್ಯೂಸ್ ಡಿಪ್ರೆಷನಲ್ಲಿ ಇದ್ದವರಿಗೆ ಯೂಶಲ್ ನಾವು ಇಗ್ನೇಷಿಯಾ ಮತ್ತು ನೆಟ್ರೋಮ್ಯೂರ್ ಕೊಡ್ತೀವಿ, ಡಿಪೆಂಡ್ ಅಪಾನ್ ಯಾವ ಥರ ಡಿಪ್ರೆಷನ್ಸ್ ಅವರಿಗೆ ಇದೆ. ಓಕೆ, ಯೂಶ್ವಲಿ ನಾವಿಲ್ಲಿ ಏನು ಮಾಡ್ತೀವಿ, ಯಾರಿಗೆ ಡಿಪ್ರೆಷನ್ ಇದೆ ಅವರು ಆಲ್ಕೋಹಾಲ್, ಸ್ಮೋಕಿಂಗ್ ಅದೆಲ್ಲ ಉಂಟಾಗುತ್ತೆ. ದೇ ಗೋ ಆ್ಯಂಡ್ ಟೇಕ್ ದಿಸ್. ಅದು ರಾಂಗ್, ಅದು ತಪ್ಪು. ಮೊದಲೇ ನೀವು ಸ್ಟ್ರೆಸ್ಸಲ್ಲಿ ಇದ್ದೀರಾ, ಮುಳುಗಿ ಹೋಗಿದ್ದೀರಾ, ಓಕೆ, ಫೀಲಿಂಗ್ಸ್ ಮೇಲೆ ಡಿಪ್ರೆಷನಲ್ಲಿ ಇದ್ದೀರಾ, ಅದ್ರ ನೀವು ಅಡಿಕ್ಷನ್ ತೊಗೊಳ್ತಿದ್ದೀರಾ. ಸೊ ನೀವು ಮೇಲೆ ಬರ್ತಾ ಇಲ್ಲ, ಯು ಆರ್ ಅಗೇನ್ ಸಿಂಕಿಂಗ್ ಓನ್ಲಿ. ನೀವು ಇದೇ ಫೇಸಲ್ಲಿ ಹೋಗ್ತಾ ಇರ್ತೀರಾ, ಇದು ವೇವ್ ಅಂತ ಹೇಳೋದಿಲ್ಲ ನಾವು. ಓಕೆ, ಸೊ ಇಲ್ಲಿ ನೀವು ಏನು ಮಾಡಬೇಕು, ಓಕೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಸ್ಮೋಕಿಂಗ್ ಆಲ್ಕೋಹಾಲ್, ಯು ಹ್ಯಾವ್ ಟು ಕಮ್ ಔಟ್. ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಎಕ್ಸ್ಪ್ರೆಷನ್ ಯುವರ್ ಫೀಲಿಂಗ್ಸ್. ಮನೆಯವರು, ನಿಮ್ಮ ಬೆಸ್ಟ್ ಫ್ರೆಂಡ್ಸಿಗೆ, ಬೆಸ್ಟೀಸಿಗೆ ಹೇಳಿ ಏನೆಲ್ಲ ತೊಂದರೆ ಆಗ್ತದೆ, ಅವ್ರು ನಿಮಗೆ ಪರಿಹಾರ ಕೊಡ್ತಾರೆ. ಕೆಲವೊಮ್ಮೆ ನಮ್ಮ ಮೈಂಡ್ ಬ್ಲಾಕ್ ಆಗ್ತದೆ, ಬಟ್ ನೀವು ಹೇಳುವಾಗ ಅವರು ಓಕೆ, ಇಂಥವ್ರಿಗೆ ನಾವು ಕರ್ಕೊಂಡು ಹೋಗುವ, ಡಾಕ್ಟರ್ ಹತ್ರ ಮೀಟ್ ಮಾಡುವ, ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಸೊಲ್ಯೂಷನ್. ಇವಾಗ ಅದು ಜನ್ರೇಷನ್ ಬರ್ತಾರೆ. ಓಕೆ, ಇನಿಷಿಯಲಿ ಅವರಿಗೆ ಏರ್ಪೇರ್ ಆಗುವಾಗಲೇ ಬರ್ತಾರೆ, ಅವರು ಕಾಯೋದಿಲ್ಲ ಈ ಥರ ಆಲ್ಕೋಹಾಲಿಗೆ ಹೋಗುವಾಗ. ಇವಾಗ ಅದು ಜನ್ರೇಷನ್. ಬಟ್ ನಾವು 40s 50s 60s ಯಾರಿದ್ದಾರೆ, ದೇ ಆರ್ ಸ್ಟಿಲ್ ಇನ್ ಟು ದ ಸೇಮ್ ಹ್ಯಾಬಿಟ್. ಓಕೆ, ಆಲ್ಕೋಹಾಲ್, ಸ್ಮೋಕಿಂಗ್. ಸೊ ಮೊದಲೇ ಸ್ಟ್ರೆಸ್ಸಲ್ಲಿ ಇದ್ದೀರಾ. ಓಕೆ, ನಿಮ್ಮ ಮನೆಯಲ್ಲಿ ಎಲ್ಲರೂ ಬೆಗ್ ಮಾಡ್ತಾರೆ, ಡಾಕ್ಟ್ರೇ ಇವರಿಗೆ ಸ್ಟ್ರೆಸ್ ಆಗಿದೆ, ಕುಡಿತಾ ಇದ್ದಾರೆ, ತೆಗೀರಿ, ಇದು ಹ್ಯಾಬಿಟ್ಸ್ ತೆಗೀರಿ. ಅವ್ರು ಬೆಗ್ ಮಾಡ್ತಾರೆ, ಇವರಿಗೆ ಬೆಗ್ಗಲ್ಲಿ ಏನಿಲ್ಲ, ಇವರಿಗೆ ಜಸ್ಟ್ ಪೆಗ್ಗೆ ಬೇಕು. ಓಕೆ, ಸೊ ಇಂಥ ಪರಿಸ್ಥಿತಿ ಕೂಡ ಬರ್ತಾ ಇದೆ ಇವಾಗ ಸ್ಟ್ರೆಸ್ಸಲ್ಲಿ. ಸೊ ನಾನು ಒಂದು ಚಿಕ್ಕ ಒಂದು ಡಯಾಗ್ರಾಮ್ ಮಾಡಿದ್ದೀನಿ, ಬರ್ತ್ ಮತ್ತು ಡೆತ್. ಓಕೆ, ಇದು ಎರಡು ನಮ್ಮ ಜೊತೆ ಇದ್ದೇ ಇರುತ್ತೆ. ಒಂದ್ಸತಿ ಬರ್ತ್ ಆದಮೇಲೆ ಡೆತ್ ಕೂಡ ಇದೆ. ಬರ್ತ್ ನಾವು ಪ್ಲ್ಯಾನ್ ಮಾಡಿದಲ್ಲ. ಓಕೆ, ನಾವು ಹುಟ್ಟಿ ಬಂದದ್ದು. ಸೊ ಡೆತ್ ಕೂಡ ನಾವು ಪ್ಲ್ಯಾನ್ ಮಾಡಬಾರ್ದು. ಸುಸೈಡ್ ಮಾಡೋದು, ಬೇರೆ ಎಲ್ಲ ಡೆತ್ ನಾವು ಪ್ಲ್ಯಾನ್ ಮಾಡ್ತೀವಿ, ಅದು ಡೆತ್ ಕೂಡ ನಾವು ಪ್ಲ್ಯಾನ್ ಮಾಡಬಾರ್ದು. ಹೇಗೆ ಬರ್ತ್ ಹಸ್ ಕಮ್, ಡೆತ್ ಆಲ್ಸೋ ಹ್ಯಾಸ್ ಟು ಕಮ್. ಸೊ ಬಿಟ್ವೀನ್ ದಟ್ ಇದು ವೇವ್ಸ್ ನಾನು ಏನು ಮಾಡಿದ್ದೀನಿ. ಓಕೆ, ನಿಮಗೆ ತೊಂದರೆ ಇರುತ್ತೆ, ತೊಂದರೆ ಇರೋದಿಲ್ಲ, ಒಂದು ಸ್ಟೆಪ್ ಲ್ಯಾಡರ್, ಒಂದು ವೇವ್. ಓಕೆ, ಸೊ ನಿಮಗೆ ಸ್ಟ್ರೆಸ್ ಬರ್ಬೋದು, ಡಿಪ್ರೆಷನ್ ಬರ್ಬೋದು, ಬಟ್ ನೀವು ಮೇಲೆ ಏರಬೇಕು. ಇದು ಲೈಫ್. ಈಗ ನೀವು ECG ನೋಡಿ, ECGಯಲ್ಲಿ ನಿಮಗೆ ವೇವ್ಸ್ ಇಲ್ಲದಿದ್ದರೆ, ಓಕೆ, EEGಯಲ್ಲಿ ನಿಮಗೆ ವೇವ್ಸ್ ಇಲ್ಲದಿದ್ದರೆ, ಓಕೆ, ಸ್ಟ್ರೇಟ್ ಲೈನ್ ಹೋದ್ರೆ ಅದಕ್ಕೆ ನಾವು ಏನು ಹೇಳ್ತೀವಿ, ಡೆತ್ ಅಂತ ಹೇಳ್ತೀವಲ್ವಾ. ಸೊ ನಾವು ಲೈಫಲ್ಲಿ ಕೂಡ, ಈ ಜೀವನದಲ್ಲಿ ಕೂಡ ಡಿಪ್ರೆಷನ್, ಆಂಗ್ಸೈಟಿಯಿಂದ ಮೇಲೆ ಬಂದಿಲ್ಲದಿದ್ದರೆ, ವೇವ್ಸ್ ಉಂಟಾಗಲಿಲ್ಲದಿದ್ದರೆ, ಮತ್ತು ಆ ಲೈಫಿಗೆ ನಾವು ಲೈಫ್ ಅಂತ ಹೇಳ್ಬೋದಾ? ನಾವು ಈವನ್ ಜೀವಂತ ಶ್ವಾಸ ತಗೊಳ್ತೀವಿ, ಬಟ್ ವಿ ಆರ್ ನಾಟ್ ಲಿವಿಂಗ್ ದ ಲೈಫ್. ಓಕೆ, ಅಪ್ ಟು ದ ಎಕ್ಸ್ಟೆಂಟ್ ವಾಟ್ ಇಟ್ ಶುಡ್ ಬಿ. ಸೊ ಅವಾಗ ನಾವು ಇದ್ದು ಕೂಡ ಪ್ರಯೋಜನ ಇಲ್ಲ. ಓಕೆ, ನಾವು ಡಿಪ್ರೆಷನಲ್ಲಿ ಇದ್ದು ಕೂಡ, ಜೀವನ ಇದ್ದು ಕೂಡ, ಶ್ವಾಸ ಇದ್ದು ಕೂಡ ಅದಕ್ಕೆ ವ್ಯಾಲ್ಯೂ ಇಲ್ಲ. ಓಕೆ, ಸೊ ಇಂಥವರಿಗೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ನೀವು ಮಾಡಿ. ಓಕೆ.